ವೀಕೆಂಡ್ನಲ್ಲಿ ಸಿನಿಮಾ ನೋಡೋಕ್ಕೆ ರಿಫ್ರೆಶ್ ಆಗೋಣ, ಫ್ಯಾಮಿಲಿಗೆ ಟೈಮ್ ಕೊಡೋಣ, ಸಿನಿಮಾ ನೋಡಿಕೊಂಡು ಎಂಜಾಯ್ ಮಾಡೋಣ ಅಂತ. ಪಾಪ ಬೆಳಗ್ಗೆಯಿಂದ ಸಪೋರ್ಟ್ ಮಾಡಿದ್ದಾರೆ, ಮಧ್ಯಾಹ್ನದಿಂದ ಓಪನ್ ಮಾಡ್ತೀವಿ ಅಂತಿದ್ದಾರೆ. ನರ್ತಕಿ ಸಂತೋಷ್ ಥಿಯೇಟರ್ ಸೇರಿದಂತೆ ಇನ್ನೂ ಹಲವು ಕಡೆ ಮಾಲ್ಗಳಲ್ಲಿ ಏನು ಪರಿಸ್ಥಿತಿ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ಮ್ಯಾಟ್ನಿ ಶೋ ಅಂದರೆ ಮಧ್ಯಾಹ್ನದ ಶೋ ಆರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಬೆಳಗ್ಗಿನಿಂದ ಯಾವುದೇ ಸಿನಿಮಾ ಪ್ರದರ್ಶನ ಇರಲಿಲ್ಲ. ಅಪ್ಪು ಬರ್ತ್ಡೇ 50ನೇ ಬರ್ತ್ಡೇಗೆ ಆರಂಭ ಆಗಿದ್ದಂತಹ ಅಪ್ಪು ರಿಲೀಸ್ ಸಿನಿಮಾ ಏನಿತ್ತು ಅದು ಕೂಡ ಅಂದರೆ ಆ ಸಿನಿಮಾ ಅದ್ಭುತವಾಗಿ ಓಡ್ತಾ ಇದ್ರು. ಇವತ್ತಿನ ಸಲುವಾಗಿ ಬಂದ್ ಸಲುವಾಗಿ ಸ್ಟಾಪ್ ಮಾಡಿದ್ರು. ಬಟ್ ಈಗ ಅಗೇನ್ 1:30ನಿಂದ ಸಿನಿಮಾಗಳು ಪುನರ್ ಆರಂಭ ಆಗುತ್ತೆ ನೋಡಿ. ಆಲ್ರೆಡಿ ಟಿಕೆಟ್ ತಗೊಳ್ಳೋಕ್ಕೂ ಕೂಡ ಜನ ಬಂದಿದ್ದಾರೆ. ಶನಿವಾರ ಬರ್ತಾರೆ, ಶನಿವಾರ ಭಾನುವಾರ ಸಿನಿಮಾ ಥಿಯೇಟರ್ಗಳು ಸಂಪೂರ್ಣವಾಗಿ ಗಿಜ್ಗುಡ್ತಾ ಇರುತ್ತೆ. ಅದರಲ್ಲೂ ಅಪ್ಪು ರಿಲೀಸ್ ಅಂದರೆ ಬಿಡ್ತಾರಾ? ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾವನ್ನು ಬಿಟ್ಕೊಟ್ಟು ಬಿಡ್ತಾರಾ? ನೋಡಿ ಅಲ್ಲಿ ಜನ ಆಲ್ರೆಡಿ ಬಂದು ಕ್ಯೂ ನಿಂತಿರೋದು. ಸೊ ಅಲ್ಲಿಗ ಥಿಯೇಟರ್ಗಳ ಮುಂದೆ ಟಿಕೆಟ್ಗೋಸ್ಕರ ಈ ರೀತಿಯಾಗಿ ಕಾಯ್ತಾ ಇದ್ದಾರೆ ಜನ ಅಂದರೆ ಅರ್ಥ ಮಾಡ್ಕೊಳ್ಳಿ ಬಂದ್ ಹೆಂಗೆ ನಡೀತಾ ಇದೆ ಅಂತ. ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಬಂದ್ ಹಿಂಗೆ ನಡೀತಾ ಇದೆ ಅಂತ ಒಂದೊಂದೇ ಅಂಶವನ್ನು ನಿಮ್ಮ ಗಮನಕ್ಕೆ ತರೋ ಅಗತ್ಯ ಇಲ್ಲ. ಥಿಯೇಟರ್ ಮುಂದೆ ಜನ ಟಿಕೆಟ್ಗೋಸ್ಕರ ಹೆಂಗೆ ಕಾಯ್ತಾ ಇದ್ದಾರೆ ನೋಡಿ ನೀವೇ. ನರ್ತಕಿ ಸೇರಿದಂತೆ ಸಂತೋಷ್ ಥಿಯೇಟರ್ ಹೀಗೆ ಹಲವು ಕಡೆ ಥಿಯೇಟರ್ಗಳು ಪುನರ್ ಆರಂಭ, ತಮ್ಮ ಸಿನಿಮಾವನ್ನು ಪ್ರದರ್ಶಿಸೋಕೆ ಆರಂಭ ಆಗಿವೆ. ಇನ್ನು ಮಾಲ್ಗಳಲ್ಲೂ ಕೂಡ ಓಪನ್ ಆಗುತ್ತವೆ. ಸೊ ಬಂದ್ ಕತೆ ಮುಗೀತು. ಅಲ್ಲಿ ಒಳಗಡೆ ಕೌಂಟರ್ ಬರ್ಬೇಕಾ? ಏನು ಬಂದಿಲ್ಲ. ಅಲ್ಲೇ ಒಳಗಡೆ ಬರ್ಬೇಕಲ್ಲ, ಅಲ್ಲಿ ಒಳಗಡೆ ಕೌಂಟರ್ ಬರ್ಬೇಕಾ? ಮಗದೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ MES